ನಮಾಮಿ ಶಂಕರ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಮಾರ್ಚ್ 2026 ಸೋಮವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಮಖಾ ನಕ್ಷತ್ರ, ಶೂಲಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಸೋಮ ಪ್ರದೋಷ. ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಗಂಗಮ್ಮ ದೇವಸ್ಥಾನಕ್ಕೆ ಬಂದಿದ್ರಿ, ಅಮ್ಮನ ಆಶೀರ್ವಾದ ಎಲ್ಲಿದ್ದರೂ ನಿಮಗೆ ಸಿಗಲಿ. ಬರೆದಿರೋರು ಯೋಚನೆ ಮಾಡಬೇಡಿ. ಆಗಾಗ ಅಲ್ಲೊಂದು ವಿಶೇಷವಾದಂಥ ಕೆಲವೊಂದು ಯಜ್ಞ, ಯಾಗ, ಪೂಜೆ, ಸಂಕಲ್ಪಗಳು ನಡೀತಿರುತ್ತೆ. ನಿಮಗೆ ಮಾಹಿತಿ ಕೊಡ್ತೇನೆ, ಆದಾಗ ಬರೀವ್ರಂತೆ. ಬಂದಿರೋರಿಗೆಲ್ರಿಗೂ, ಬರದಿದ್ದವರಿಗೂ ನನ್ನಮ್ಮ ಎಲ್ಲಿದ್ದರೂ ಅಮ್ಮನೇ. ಅಮ್ಮನ ಆಶೀರ್ವಾದ ಸಿಗಲಿ. ಈ ಪಿಶಾಚ ಯೋಗ, ಏನೋ ಭಯ, ಏನೋ ಆತಂಕ ಅಲ್ಲಿ ನಡೀತಿದೆ. ನೀವು ಗಮನಿಸಿ ನೋಡಿ, ಪಾಕಿಸ್ತಾನದ ಒಬ್ಬ ಬಹುದೊಡ್ಡ ಜನರಲ್ ಬಿದ್ದು ಸತ್ತಿದ್ದಾನೆ. ದೊಡ್ಡ ಕಂಟಕ, ನಮಗೆ ದೊಡ್ಡ ಶತ್ರು ಅವನೇ. ದೊಡ್ಡ ಬೆದರಿಕೆಯೇ ಹಾಕಿದ್ದವನು. ಸಾಕಲ್ವಾ? ಉಪ್ಪು ತಿಂದವ ನೀರು ಕುಡಿಬೇಕು ಮಕ್ಕಳೇ. ಎಲ್ಲಿದ್ದರೂ ಆ ಶಕ್ತಿಯ ಪರಿಚಯ. ಪಿಶಾಚ ಯೋಗ, ಅದರ ಪ್ರಭಾವ. ಈ ಕುಜ, ರಾಹು, ಕೇತು, ಬುಧ ತಗೊಂಡ ಆ ಮೇಷವನ್ನ ನೋಡೋದು, ವೃಷಭವನ್ನ ನೋಡೋದು, ಸಿಂಹವನ್ನ ನೋಡೋದು, ಕನ್ಯಾ ರಾಶಿನ ನೋಡೋದು, ಅಲ್ಲೊಂದು ಕದಲಿಕೆಗಳೇ. ಎಲ್ಲ ದಾಟ್ಕೊಳ್ಳಿಕ್ಕೇನೆ ಅಲ್ಲೊಂದು ವಿಶೇಷವಾಗಿ ನವಚಂಡಿಕಾ ಯಾಗ ಒಂದು ಇನ್ನೂ ಇದೆ. ಎಚ್ಚರಿಕೆ. ಇನ್ನೂ 9 ತಿಂಗಳು ಇದನ್ನ ಹೇಗೆ ನಿಭಾಯಿಸೋದು ಭಗವಂತ. ಕಡಿಮೆ ಎಂದರು ಇನ್ನೂ ಒಂದು 200 ದಿನ ಕಡಿಮೆ ಎಂದರು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 210 ದಿನ. ನವೆಂಬರ್, ಅಕ್ಟೋಬರ್ 31 ಇಲ್ಲ ನವೆಂಬರ್ 1ಕ್ಕೆ ಆ ಸಿಂಹಸ್ಥ ಗುರು ಬರ್ತಾನೆ. ಸ್ವಲ್ಪ ಉಸಿರಾಡಿಸ್ತಕ್ಕಂಥದ್ದು ಆ ಕುಂಭವನ್ನ ನೋಡ್ತಾನೆ. ಆ ರಾಹುವಿನ ಒಂದು ಎಡವಟ್ಟು ದೋಷವನ್ನ, ಯಾಕಂದ್ರೆ ನರವತ್ತಿಂದಲೂ ಗುರು ಬಂದ್ಬಿಡ್ತಾನೆ ಕಟಕಕ್ಕೆ. ಆ ನಂತರ ನವೆಂಬರ್ 1ಕ್ಕೆ ಹೆಚ್ಚು ಕಡಿಮೆ ಗುರು ಸಿಂಹಕ್ಕೆ ಬಂದು ಕೇತುವಿನ ದೋಷ ಕಡಿಮೆ ಮಾಡುತ್ತೆ. ಸಾಕಪ್ಪ ಅನ್ನಿಸ್ಬಿಡುತ್ತೆ ನಮಗೆ. ಈ 210 ದಿನ ತುಂಬಾ ಹುಷಾರಾಗಿರಿ. ಗಮನಿಸಿ ನೋಡಿ, ರಷ್ಯಾ ಬಂಗಾರ ಮಾರ್ತಿದೆ. ಕಡಿಮೆ ಅಂದ್ರೂ 3 ಲಕ್ಷ ಕೋಟಿಯ ಬಂಗಾರ ಮಾರುತ್ತಿದೆ. ಒಂದೇ ದಿನ 1,20,000 1,30,000 ಕೋಟಿ HDFC ಬ್ಯಾಂಕ್ದು ಧಮಾಲ್ ಅಂತ ಬ್ಯಾಂಕಿಂಗ್ ಸೆಕ್ಟರ್ದು ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಎಲ್ಲ ಇಳಿದಿರೋದು. ಸೊ ಬಂಗಾರದಲ್ಲೂ ಕೂಡ ವಿಪರೀತ ತೇಜಿಗಳು ಇವುಗಳೆಲ್ಲ ನಡೆಸ್ತಕ್ಕಂಥದ್ದಾಗುತ್ತೆ. ಅದೆಲ್ಲ ಒಂಥರ ಭ್ರಮೆ ತುಂಬಿಸುತ್ತೆ, ನಿಮಗೆ ಗಾಬರಿ ಪಡಿಸುತ್ತೆ. ಸೊ ಆ ಒಂದು ಆತಂಕದಿಂದ ಹೊರಗಡೆ ಬರಲಿಕ್ಕೆ ನಾವು ಸಾಮಾನ್ಯರು ದುಡುಕ್ಬೇಡಿ, ಆತರ ಪಡಬೇಡಿ ಅಂತಲೇ ಇಂಥದ್ದೊಂದು ಸೇವಾ ಸಂಕಲ್ಪಗಳು ಅಲ್ಲಲ್ಲಿ ನಡೀತಿರುತ್ತೆ. ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇರ್ತೇನೆ. ಬಂದಿರತಕ್ಕಂಥ ಎಲ್ಲ ನನ್ನ ಸನಾತನ ಆತ್ಮ ಬಂಧುಗಳಿಗೆ ಆ ದೈವ ಪುಟ್ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ರು. ಎಷ್ಟು ಖುಷಿ ಆಯ್ತು ನನಗೆ. 18 ವರ್ಷದವ್ರು, 20 ವರ್ಷದವ್ರು, 24 ವರ್ಷದವ್ರು, 28 ವರ್ಷದವರು. ಈಗಿನ ಕಾಲದಲ್ಲಿ ಯುವಕ ಯುವತಿಯರ ನಂಬಿಕೆ ಬೇರೆ. ಅಂಥದ್ದು ಒಂದು 40% ಅವರೇ ಬಂದಿದ್ರು. ನನ್ನ ಅಮ್ಮನ ದರ್ಶನ ಅದು ಎಷ್ಟು ಖುಷಿ ಕೊಡ್ತು. ಅಮ್ಮ ಅವರೆಲ್ಲರಿಗೂ ಆಶೀರ್ವಾದ ತುಂಬಲಿ, ನಿಮಗೆಲ್ಲರಿಗೂ ಆರೋಗ್ಯ ಕೊಡ್ಲಿ, ಗಾಬರಿ ದೂರ ಮಾಡಲಿ. ಬನ್ನಿ ಅಮ್ಮನವರನ್ನ ನೋಡ್ಕೊಂಡು ಬರೋಣ. ದೇವಸ್ಥಾನದ ಆ ಪೂಜೆ, ಸಂಕಲ್ಪ, ದರ್ಶನ ನಿಮಗೆ ಪ್ರಾಪ್ತಿಯಾಗ್ಲಿ. ಮನೇಲೇ ಕುಳಿತಿರ್ತೀರಿ, ಬಂದಿಲ್ಲ ಗುರುಗಳೇ, ಆಗ್ಲಿಲ್ಲ ಗುರುಗಳೇ. ಯದ್ಭಾವಂ ತದ್ಭವತಿ. ಎಲ್ಲಿದ್ದರೂ ಅಮ್ಮನೇ. ಹೋಗ್ಲಿಲ್ಲ, ನೋಡ್ಲಿಲ್ಲ, ಆಗ್ಲಿಲ್ಲ ಅನ್ನೋರಿಗೆಲ್ಲ ನಮ್ಮ ವಾಹಿನಿಯ ಮುಖಾಂತರ ನಿಮಗೊಂದು ಅಮ್ಮನವರ ದರ್ಶನದ ಪ್ರಾಪ್ತಿ ಸಿಗಲಿ.
ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರಿ. ಪ್ರಸಾದ ನಾನು ಸೇವಿಸ್ದೆ, ನಿಮ್ಮಗಳ ಜೊತೆಲಿದ್ದೆ, ನಿಮ್ಮಗಳ ಆಶೀರ್ವಾದ ನಾನು ತಗೊಂಡು. ತುಂಬ ಹಿರಿಯರು ಬಂದಿದ್ರಿ, ತುಂಬ ಆತ್ಮೀಯರು ಬಂದಿದ್ರಿ. ಮನೆ ಮನೆಗೂ ನೆಮ್ಮದಿ ಬರಲಿ, ಮನೆ ಮನೆಗೂ ಆರೋಗ್ಯ ಬರಲಿ, ಆ ಭಯ ಭೀತಿ ದೂರ ಆಗಲಿ ಅಂತ ಕೇಳ್ಕೊಳ್ತಾ ಬನ್ನಿ ಅಮ್ಮನ ದರ್ಶನ ಮಾಡ್ಕೊಂಡು ಬರೋಣ. तर्पयामि नमस्करोमि ओम नमः चंडिकाये ओम रजरवाच स्वाहा अम्यहं निवानं दत्ते निमोलो किमागरः प्रेदामे चक्षुरक्तो पापयोय धुरामिगां संकल्प से सेनानी शिक्षुराख्यो मातरा युधे चामरे चाने चतुरंग बलान्य स्वाहा ओम रक्षाणाय देवदेवताख्यो महापुरा अयुज्यादाय दानां सहस्रे नमः स्वाहा राजद्विचने तेरसलो महापुरा अयुतानां चिते चतुर्बाष्पलो युधेरणे स्वाहा चतुत्र दुषर्मा हेरुदाः इदस्वय गेते व्यासाद महापुरा स्वाहा कोटि कोटि आयुधाय सवाहनाय सपरिवाराय सर्वालंकार भोजनाय वाग्भववेदाधिष्ठात्रे महासरस्वत्यै महाहुतिं समर्पयामि नमः स्वाहा महासरस्वत्या इदं नमः जन्मने
या जाता ओषधयो सहस्रमतभारः अतः शतक्रतुतो यूयमिमं मे अगदङ्कृत पुष्पावते प्रदोषे अश्वा इव गतित्रये द्वेरदत्पारयिष्णतः ओषधेरिति मातरस्तद्वो देवीरुपव्रते अवागुं द्विविघ्नतेरितरवज्ञातयमानाः श्वत्थेव निषदनं पर्णेव वदधिग्रता वो भाजयिर्गिलासदयस्तनवधूर्षम् ॐ हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनी यस्यां हिरण्यं विज्ञेयं कामश्वं पुरजा कामवैव दोषारा कामादेवावरुन्धे पूर्णाहुतिमत्तमाञ्जहाते सर्वं वै पूर्णाहुते सर्वमेवाप्नोते अथ इयं वै पूर्णाहुतिः अस्यामेव प्रतिष्ठते नमः पार्वते पतये हर हर जगदम्ब विश्वपावनि माता के पूर्णाहुति कालस्य मुहूर्तो हस्ते भवन्ता प्रवन्त पूर्णाहुति कालस्य मुहूर्तो गोविंद माधव अनंत केशव कृष्ण विष्णु ऋषिकेश तुभ्यं विश्वात्मने नमः कथं पापं
ದೇವರಿಗಿಂತ ನಾವು ನಮಾಮಿ ಶಂಕರ. ಇವತ್ತಿನ ದಿನ ಭವಿಷ್ಯ ಹಾಗೂ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಯಾರು ವಿಶೇಷವಾಗಿ ಜ್ಯೋತಿಷ್ಯ ನೋಡಬಾರದು, ಕೇಳಬಾರದು, ಯಾರು ಜ್ಯೋತಿಷ್ಯ ನೋಡಬಾರದು, ಕೇಳಬಾರದು, ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಜ್ಯೋತಿಷ್ಯವನ್ನು ಕೇಳಬಾರದು, ಬರಲೂಬಾರದು, ನಾವು ಹೇಳಲೂಬಾರದು. ಧರ್ಮದ ಕಟ್ಟಪ್ಪಣೆ ಅದು. ಅಮ್ಮ ನೀವು, ದೇವಿ ಶಕ್ತಿ ನೀವು. ಅಂಥದ್ದೊಂದು ವಿಶೇಷ ಶಕ್ತಿ ನಿಮ್ಮಲ್ಲಿ ಇರಬೇಕಾದ್ರೆ ನಿಮಗೆ ಜ್ಯೋತಿಷ್ಯ ಹೇಳುವಷ್ಟು ದೊಡ್ಡವರಾಗ್ಬಿಟ್ವಾ ನಾವು? ಯಾಕಂದ್ರೆ ಒಂದು ಗರ್ಭಾವಸ್ಥೆ ತಾಯಿ ಬಂದು ಭೂದೇವಿ ಥರ ನೀವು ಎದುರುಗಡೆ ಬರ್ತಿದ್ರೆ ಪರಶಿವನು ಕೂಡ ಕದಲಬೇಕು. ಪರಶಿವನು ಕೂಡ ನಿಮಗೆ ಗಾಬರಿ ಆಗ್ಬಾರ್ದು. ಆ ಸಂದರ್ಭದಲ್ಲಿ ಕೇಳಲಿಕ್ಕೂ ಹೋಗ್ಬಾರ್ದು ನೀವು. ನನ್ನ ಫ್ಯೂಚರ್ ಹೆಂಗೆ, ಹುಟ್ಟೋ ಮಗು ಯಾವುದು, ದೈವ ಪ್ರಸಾದ ಅನ್ಕೋಬೇಕು. ಯಾಕಂದ್ರೆ ನೀವು ಆ ಸಂದರ್ಭದಲ್ಲಿ ಗಾಬರಿ ಆದ್ರಿ ಅಂದ್ರೆ ಹುಟ್ಟೋ ಮಗು ಗಾಬರಿಯೇ. ಮೊನ್ನೆ ಕೂಡ ಒಂದು ಜಾತಕ ಏನೂ ಹೇಳಿಲ್ಲ, ಆ ಮಗುಗೆ ಸರ್ಜರಿ ಆಗ್ಬೇಕು ಅಂತ. ಈ ಮಗು ಹೊಟ್ಟೆಲ್ ಬಿದ್ದಾಗಲೇ ಯು ಆರ್ ನಾಟ್ ರೆಡಿ. ಈ ಮದುವೆ ನಿಂತೋಗ್ಬೇಕಿತ್ತು. ಒಲ್ಲದ ಮದುವೆ, ಒಲ್ಲದ ಬದುಕು, ಒಲ್ಲದ ಗರ್ಭ, ಅದನ್ನ ತಟ್ಕೊಳ್ಳಿಕ್ಕಾಗದೆ ಒದ್ದಾಡಿ ಎತ್ತಿರೋ ಮಗು ಇವತ್ತು ಅವನಿಗೆ ಸಮಸ್ಯೆ ಉಂಟು ಅಂದ್ರೆ ಹೌದು ಗುರುಗಳಂತೆ ಬಿಕ್ಕಿ ಬಿಕ್ಕಿ ಅಳುತ್ತೆ. ನೋಡಿ, ಒಂದು ಗರ್ಭಾವಸ್ಥೆ ತಾಯಿ ಸುಮ್ಮನೆ ಅಲ್ಲ ಮಕ್ಕಳು. ಆಕೆ ಕಣ್ಣೀರು ಹಾಕದೆ ಕಣ್ಣೀರಿನ ಮಗು. ನೀವು ಭಾವನಾತ್ಮಕವಾಗಿ ಬೆದರು ಬಿಟ್ಟರೆ ಹುಟ್ಟೋ ಮಗು ಭಾವನಾತ್ಮಕವಾಗಿ ಬೆದರಿಕೆ, ಅವನು ಕಂಪಿಸ್ತಕ್ಕಂಥದ್ದು. ಅಷ್ಟಾವಕ್ರರ ಬಗ್ಗೆ ಹಿಂದೆನೂ ಹೇಳಿದ್ದೇನೆ. ತಾಯಿಯ ಗರ್ಭದಲ್ಲಿರುವಾಗಲೇ ತಂದೆಯ ಪ್ರಶ್ನೆಗೆ ಏನೋ ಹೇಳಿದ್ದಕ್ಕೆ ಶಾಪ. ದೇಹದಲ್ಲಿ ಅಷ್ಟವಕ್ರತೆಗಳಿಂದ ಅಷ್ಟಾವಕ್ರರು ಹುಟ್ಟಿತು. ಕರ್ಣ, ಕಂಸ, ಇವುಗಳ ಬಗ್ಗೆ ಎಲ್ಲ ನಾನು ದೀರ್ಘವಾಗಿ ಉಪನ್ಯಾಸಗಳನ್ನ ಕೊಟ್ಟಿದ್ದೇನೆ. ಕಂಸನನ್ನ ತೆಗಿಲಿಕ್ಕೆ ಇಷ್ಟವಿಲ್ಲದ ಗರ್ಭ, ಆಕಸ್ಮಿಕ ಗರ್ಭ ಆದಂಥದ್ದು ಪದ್ಮಾವತಿಗೆ. ಕಂಸನ ತಾಯಿಯ ಹೆಸರು ಪದ್ಮಾವತಿ. ಆ ಹೊಟ್ಟೆಲ್ ಬಿದ್ದಂತ ಮಗು ಬೇಡ, ಇದೇನಿದು, ಸಿದ್ಧವಾಗಿರ್ಲಿಲ್ಲ. ಮಾನಸಿಕವಾಗಿ, ದೈಹಿಕವಾಗಿ, ಕೌಟುಂಬಿಕವಾಗಿ, ಪಾರಿವಾರಿಕವಾಗಿ, ಮಾನಸಿಕವಾಗಿ ಎಲ್ಲ ಒಂಥರ ತಳಮಳ, ಏನೇನೋ ಪ್ರಯತ್ನ ಮಾಡ್ತಾಳೆ. ಸಕಲ ವಿಷಗಳನ್ನು ನೋಡಿ ಆ ಪಿಂಡ ಗಟ್ಟಿಯಾಗಿ ಕುತ್ಕೊಬಿಟ್ಟಿರುತ್ತೆ. ಜೀರ್ಣಿಸ್ಕೊಂಡು ಅವನು ವಿಷಕಂಟಕನಾಗಿ ಹುಟ್ಟುತ್ತಾನೆ. ಹಾಗೆಯೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂಥದ್ದೊಂದು ಕಂಟಕರು, ಭೂಮಿ ಕಂಟಕರು, ಬಂಗಾರದ ಕಂಟಕರು, ಅಧಿಕಾರದ ಕಂಟಕರು, ವಿವೇಚನೆ ಇಲ್ಲದ ಮಕ್ಕಳು. ಕರ್ಣ ನೋಡಿ ಒದ್ದಾಡೋದು ಯಾವಾಗ್ಲೂ. ಅವನು ಒಂಥರ ಮೇಲ್ನೋಟಕ್ಕೆ ತುಂಬಾ ಗಾಂಭೀರ್ಯ, ನೋಡೋಕ ಅಂದ, ನೋಡೋಕ ಚಂದ, ಅದೇನು ಶಕ್ತಿ, ಒಳಗಡೆ ನಿಶಕ್ತಿ, ಏನೋ ತುಮಲ ಅವನು. ಯಾಕೆ ಅಂದ್ರೆ ಕುಂತಿಗೆ ಬೇಡದ ಗರ್ಭವಾಗಿ ಹೊಟ್ಟೆಲ್ ಕುತ್ಕೊಂಡಿದ್ದ. ಆ ಅಮ್ಮನಿಗೆ ಗೊತ್ತಿಲ್ಲ ಗರ್ಭ ಕುತ್ಕೊಳ್ಳುತ್ತೆ ಅಂತ. ಅಲ್ಲೆಲ್ಲೋ ಗೊತ್ತಿಲ್ಲದೆಯೇ ಆ ಒಂದು ಮಂತ್ರೋಪಾಸನೆ ಮಾಡಿ ದೂರ್ವಾಸರು ಕೊಟ್ಟಿದ್ದಂತ 5 ವರಗಳಲ್ಲಿ ಒಂದು ವರವನ್ನ ಮಂತ್ರೋಪಾಸನೆ ಮಾಡಿ ಸೂರ್ಯದೇವರು ಬಂದು ನೈಸರ್ಗಿಕವಾಗಿ ಆಕೆಗೆ ಗರ್ಭಧಾರಣೆ ಮಾಡತಕ್ಕಂಥದ್ದು. ನವಮಾಸಗಳು ಹೊತ್ತು ಬಂದಂತ ಮಗು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾಳೆ ಮಗುನ್ ತೆಗೆಸ್ಲಿಕ್ಕೆ. ಆ ಆತಂಕ, ಆ ಕಣ್ಣೀರು, ಆ ಸಂಕಟ, ನಾಳಿನ ಭವಿಷ್ಯದ ಚಿಂತೆ, ತಾನು ಹುಟ್ಟಿ ಬೆಳೆದ ಮನೆ ಬೇರೆ, ಬೆಳೆಯುತ್ತಿರುವ ಮನೆ ಬೇರೆ, ಹುಟ್ಟಿದ ಮನೆಗೂ ಶಾಪ, ಇರುವ ಮನೆಗೂ, ಬೆಳೆಸಿದ ಮನೆಗೂ ಶಾಪ. ಆ ತುಮಲದಲ್ಲಿ ಅದೆಷ್ಟು ಕಣ್ಣೀರಾಗ್ತಿದ್ಲೋ ಅವನು ಅದೇ ಕಣ್ಣೀರಿನ ಮಗುವಾಗೆ ಹುಟ್ಟು ಬಿಟ್ಟ ಕರ್ಣ. ಅದಕ್ಕೆ ಗರ್ಭಾವಸ್ಥೆ ಸುಮ್ಮನೆ ಅಲ್ಲ. ಆ ಸಮಯದಲ್ಲಿ ಎಲ್ಲ ಮರ್ತು ಬಿಡ್ಬೇಕು ನೀವು. ನಮಗೂ ಅಷ್ಟೇ ಅಧಿಕಾರ ಇಲ್ಲ ನಿಮ್ಮನ್ನ ಗಾಬರಿ ಪಡಿಸುವಂತ ಮಾತು,
ಏನೋ ವ್ಯವಹಾರದ ಕೇಳೋಕೆ ಬಂದ್ರಿ, ವ್ಯಾಪಾರದ ಕೇಳೋಕೆ ಬಂದ್ರಿ, ಏನೋ ಒಂದು ಭೂಮಿ ಕಟ್ಟೋದು, ಉದ್ಯೋಗದ ಅದೇನೂ ಇಲ್ಲ, ನೀವು ಬರಕೂಡದು ತಾಯಂದಿರ, ನಿಮಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ನೀವು ಜಗಜ್ಜನನಿ ಸ್ವರೂಪ, ಒಂದು ಭೂಮಿಗೆ ಒಂದು ಮಗುವನ್ನು ಎಣಿಸೋದು ಅಂದ್ರೆ ಭೂದೇವಿ ಸಮಾನ. ದೇವಿಗೆ ಜ್ಯೋತಿಷ್ಯ ಹೇಳುವಷ್ಟು ದೊಡ್ಡವರ ನಾವು. ದೇವಿ ಆಗ್ಬಿಟ್ರಿ ನೀವಾಗ, ದೇವಿ ಆಗ್ಬಿಟ್ರಿ, ಪಾರ್ವತಿ ಅಂಶ, ಅಮ್ಮನವರ ಅಂಶ ಅಂತ ಒಂದು ಪಾರ್ವತಿಗೆ ಹಣೆ ಬರ ನೋಡುವಷ್ಟು ನಾವು ಬ್ರಹ್ಮನ ಆಗ್ಬಿಟ್ವಾ. ಅದಕ್ಕೆ ಬ್ರಹ್ಮನಿಗೆ ಶಾಪ, ಜಗತ್ತಿನಲ್ಲಿ ಪೂಜೆ ಇಲ್ಲ ಅಂತ. ವಿದ್ಯೆಯನ್ನ ನಾವು ದುರುಪಯೋಗ ಮಾಡಿಸ್ಕೊಳ್ಳಾಗಿಲ್ಲ. ಎಷ್ಟು ಕೋಟಿ ಕೊಟ್ಟರು ನಾವು ಹೇಳಲ್ಲ, ಗಾಬರಿ ಪಡ್ತೇವೆ. ಮೊನ್ನೆ ಕೂಡ ಒಂದು ತಾಯಿ ಜೀವ ಯಾಕೋ ಬರಕೋದೆ, ನನ್ನಮ್ಮ ಬರಬಾರ್ದಿತ್ತು, ಅದೆಷ್ಟು ಸಂಕಟ ಪಟ್ನು. ಗೊತ್ತಿಲ್ಲದೆ ಬಂದ್ಬಿಡ್ತಾರೆ ಕೆಲವರು, ಸುಳ್ಳು ಹೇಳ್ಬಿಟ್ಟಿರ್ತಾರೆ. ಅಲ್ಲಿ ಕೇಳ್ತಾರೆ ಏನಾದ್ರೂ ಗರ್ಭಾವಸ್ಥೆ ಇದೆಯಾ ಅಂತ. ಅಕಸ್ಮಾತ್ ನೋಡಿ ಅದು ಮರವು ಇಲ್ಲಿ ಬಂದು ಕುತ್ಕೊಂಡಾದ್ಮೇಲೆ ಹೊಟ್ಟೆಯಲ್ಲಿ ಮಗು ಇದೆ ಅಂತ, ಯಾಕಂದ್ರೆ ಆ ಮಗು ಗಾಬರಿ ಆಗುತ್ತೆ. ನೀವು ಒತ್ತಡ ಆಗೋದು, ನೀವು ಬೆವರಿದ್ರೆ, ನೀವು ಸಂಕಟ ಪಟ್ರೆ, ಹುಟ್ಟುವ ಮಗುವಿಗೆ ಹುಟ್ಟುವ ಮೊದಲೇ ಸಂಸ್ಕಾರ ಕಲಿಸ್ಬೋದು. ಅದನ್ನ ಹಿಂದೊಮ್ಮೆ ಗರ್ಭ ಸಂಸ್ಕಾರ ತಿಳಿಸ್ಕೊಟ್ಟಿದ್ದೀನಿ, ಮುಂದೊಂದು ದಿನಾನು ಕೂಡ ತಿಳಿಸ್ಕೊಡ್ತೇನೆ. ಏನೇನ್ ಮಾಡಬೇಕು ಅಂತಕ್ಕಂಥದ್ದು. ನಾಳೆ ತ್ರಯೋದಶಿ, ಮಹಾವೀರ ಜಯಂತಿ. ನಿಮ್ಮ ಮಗು ಮಹಾವೀರನಂತ ಮಗು ಹುಟ್ಟಬೇಕಾ, ಪ್ರಹ್ಲಾದರಂತ ಮಗು ಹುಟ್ಟಬೇಕಾ, ಅಂಥದ್ರ ಬಗ್ಗೆ ಒಂದು ಗರ್ಭ ಸಂಸ್ಕಾರ. ಯಾಕಂದ್ರೆ ಗುರು ಕಟಕ ರಾಶಿಗೆ ಬಂದಾಗ ವಿಶೇಷ ಸಂತಾನ ಪ್ರಾಪ್ತಿ ಯೋಗಗಳು, ಮದುವೆ ಯೋಗಗಳು, ಕಲ್ಯಾಣ ಯೋಗಗಳು ನಡೆಯುತ್ತವೆ. ಒಂದು ತಾಯಿ ಜನನ ಕೊಡಬೇಕಾದ್ರೆ ಅದಕ್ಕೆ ಕೆಲವೊಂದು ನಿಯಮಗಳಿದೆ, ಅದರ ಪಾಲನೆ ಇದೆ, ಶಿಸ್ತುಬದ್ಧ ನಿಯಮಗಳಿದೆ. ಇಲ್ಲ ಅಂದ್ರೆ ಯಾಕೆ ಈ ಥರದ ಒಂದು ಹತ್ಯೆಗಳು, ಆತ್ಮಹತ್ಯೆಗಳು ಇವತ್ತಾಗ್ತಿರೋದು? ಅದೇ ದೊಡ್ಡ ಸಮಸ್ಯೆ. ನಮಗೆ ಬೇರೆ ಇನ್ನೇನೊಂದ್ರಿಂದಲೂ ಅಲ್ಲ, ಎಲ್ಲಿ ನೋಡಿದ್ರು ಡಿಪ್ರೆಷನ್ನು, ಸಪ್ರೆಷನ್ನು, ಸೂಸೈಡು, ಹತ್ಯೆ. ಮನುಷ್ಯ ವಿವೇಕ ಕಳ್ಕೊಬಿಟ್ಟಿದ್ದಾನೆ, ವಿವೇಚನೆ ಕಳ್ಕೊಬಿಟ್ಟಿದ್ದಾನೆ. ಇಷ್ಟು ಒಂದು ಆಸೆ ನಿರಾಸೆಗಳ ಮಧ್ಯದಲ್ಲಿ ಇಷ್ಟೇ ನಮ್ಮ ಬದುಕು. ಇಷ್ಟು ಕೂಡ ಇಲ್ಲ. ನಾವು ಯಾರು, ನಮ್ಮ ಹತ್ರ ಏನಿದೆ ಏನಿಲ್ಲ, ಬಿಕ್ಕಿ ಬಿಕ್ಕಿ ಅಳ್ತಾ, ಕೊರಗ್ತಾ, ಸಂಕಟ ಪಡ್ತಾ, ಉನ್ಮತ್ತನಾಗಿ, ಉದ್ರಿಕ್ತನಾಗಿ ಇಂಥ ಪ್ರಭಾವಕ್ಕೆ ಆಗುತ್ತಿರತಕ್ಕಂಥದ್ದು. ಅದರಿಂದ ಯಾವುದೇ ಕಾರಣಕ್ಕೂ ಗರ್ಭಾವಸ್ಥೆ, ಗರ್ಭಿಣಿ ಅಂತ ಡಿಕ್ಲೇರ್ ಆಗಿದೆ ಕೇಳಬಾರ್ದು ಮಕ್ಕಳೇ. ಆಗ ಕೇಳಬೇಕಾಗಿರೋದು ಬೇರೆ ಇದೆ, ಅದನ್ನ ನಾಳೆ ಹೇಳ್ತೇನೆ. ಒಂದು ಗರ್ಭವಾಗಿದೆ, ಅಮ್ಮನಾಗಿಬಿಟ್ಟಿದ್ದೀರಿ, ನಿಮ್ಮ ಧರ್ಮಪತ್ನಿ ಅಮ್ಮ ಆಗ್ತಿದ್ದಾಳೆ, ನಿಮ್ಮ ಸೊಸೆ ಅಮ್ಮ ಆಗ್ತಿದ್ದಾಳೆ, ನಿಮ್ಮ ಮಗಳು, ನಿಮ್ಮ ಅತ್ತಿಗೆ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಮಗಳು ಗರ್ಭಾವಸ್ಥೆಯಲ್ಲಿದ್ದಾಳೆ. ಆಗ ಜ್ಯೋತಿಷ್ಯ ಯಾವುದೇ ಕಾರಣಕ್ಕೂ ಆ ಒಂದು ಇದು ಬೇಡ. ಅಕಸ್ಮಾತ್ ಒಂದಕ್ಕೆ ಅಷ್ಟೇ ಒಂದೇ ಪ್ರಶ್ನೆ, ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಮಗುವಿನ ಬೆಳವಣಿಗೆಯಲ್ಲಿ ಏನಾದರೂ ದೋಷ ಇದೆಯಾ, ಆ ಸಂದರ್ಭದಲ್ಲಿ ಒಂದು ಸಣ್ಣ ರಿಸ್ಕ್ ನಾವು ಒಪ್ಪಬಹುದೇನೋ. ಆಗ ನೀವು ಬರುವಾಗಿಲ್ಲ, ನಿಮ್ಮ ಮನೆಯವರು ಯಾರಾದರೂ ಬರಬೇಕು. ನಿಮ್ಮ ತಾಯಿಯೋ, ಅತ್ತೆಯೋ, ಮಾವನವರೋ, ಯಜಮಾನರೋ, ಅಣ್ಣನೋ, ಅತ್ತಿಗೆಯೋ, ಈ ಥರದವ್ರು ಬಂದಾಗ ಅದನ್ನ ನೋಡೋಣ. ಪ್ರಶ್ನಾಜಾತಕ ಇದೆಲ್ಲ ನೋಡಿ ಏನಾದರೂ ಒಂದು ಪ್ರಯತ್ನ ಮಾಡಬಹುದು. ಈ ರೀತಿ ನಾವು ಆ ಥರ ಕೆಲಸ ಮಾಡಬಾರ್ದು ಮಕ್ಕಳೇ. ನೀವಂತೂ ಹೋಗ್ಲೇಬೇಡಿ, ಅಂಥವ್ರು ನಾನೇ ಕರೆದ್ರೂ ಬರಬೇಡಿ. ಏನ್ ಗುರುಗಳೇ ಹೇಳೋದೊಂದು ನಡ್ಕೊಳ್ಳೋದೊಂದು ಅಂತ ಮಾಡ್ಕೋಬೇಡಿ ಮಕ್ಕಳೇ, ಜಾಗ್ರತೆ ಅಂತ ಹೇಳ್ತಾ ಇದನ್ನ ದಯಮಾಡಿ ನಿಮ್ಮ ಮನೆಯವರಿಗೆ, ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಇವತ್ತಿನ ಸಂಚಿಕೆ, ನಾಳಿನ ಸಂಚಿಕೆ ಶೇರ್ ಮಾಡಿ. ಮುಖ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಶಿವಯ್ಯ ಹುಟ್ಟಬೇಕು, ಒಂದು ಗೌರಿ ದೇವಿ ಹುಟ್ಟಬೇಕು. ಒಂದು ಗೌರಿ ಆದ್ರೂ ಬರಬೇಕು, ಒಂದು ಶಿವಯ್ಯ ಆದ್ರೂ ಹುಟ್ಟಬೇಕು. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಅಂತ ಹೇಗೆ ಹೇಳ್ತೇವೆಯೋ, ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮನವರಾದ್ರೂ ಹುಟ್ಟಬೇಕು, ಆ ಶಕ್ತಿಗಳು ಹುಟ್ಟಬೇಕು, ಆಂಡಾಳು ಹುಟ್ಟಬೇಕು, ಗೌರಿ ಹುಟ್ಟಬೇಕು, ಗಂಗಾದೇವಿ ಹುಟ್ಟಬೇಕು. ನಿಮ್ಮ ಮನೆ ಸದಾ ತಂಪಾಗಿರಬೇಕು. ಆ ಹುಟ್ಟೋ ಮಕ್ಕಳು ನಿಮಗೊಂದು ಆನಂದ ತರಬೇಕು. ನೀವು ಆರೋಗ್ಯವಂತರಾಗಿರ್ಬೇಕು, ಮಗುವು ಆರೋಗ್ಯವಂತರಾಗಿರ್ಬೇಕು. ಅಂದ್ರೆ
ಹೋಗ್ಬಿಟ್ಟು ಮನೆ ಕಟ್ಟಬೇಕಿತ್ತು, ಜಾಬ್ ಚೇಂಜ್ ಮಾಡಬೇಕಿತ್ತು, ಆಗೋದಾಗುತ್ತೆ. ಸುಮ್ಮನೆ ತಲೆ ಕೆಡ್ಸ್ಕೋಬೇಡಿ, ಏನು ಬರುತ್ತೋ ತಟಸ್ಥ ಆಗಬೇಕು ಅಂತ ಹೇಳ್ತಾ, ಮಖ ನಕ್ಷತ್ರ ಎಲ್ಲೋ ಇವನು ಉತ್ತರ ಕೊರಿಯಾ ಅಲ್ಲೊಂದು ಮಿಸೈಲ್ಗಳು, ಇನ್ನೊಂದು ಅರ್ಧ ಅಮೇರಿಕ ನಾಶ ಮಾಡುವಷ್ಟು ಅಣ್ವಸ್ತ್ರ ನನ್ನ ಹತ್ರ ಬರೀ ಒಂದು ಮಿಸೈಲಲ್ಲಿದೆ ಅಂತಾನೆ. ಏನು ತಿರುಗಿಸ್ಬಿಡ್ತಾವ ಅಲ್ಲಿ ನೋಡಿದ್ರೆ ಎಮ್ಮೆನು ಬಾಂಬುಗಳ ಸುರಿಮಳೆ. ಎಂತೆಂತೆದ್ದೋ ನಡೀತಿದೆ ಮಕ್ಕಳೇ. ಹುಷಾರಾಗಿರಿ. ಈ ಪಿಶಾಚ ಬಾಧ, ಉನ್ಮತ್ತರಾಗಬೇಡಿ. ಇದು ಯಾವುದು IPL ಶುರುವಾಗಿದೆ. ಕಡಿಮೆ ಅಂದರೂ 20,000ದಿಂದ 40,000 ಕೋಟಿ ಆದಾಯ BCCIಗೆ. ಈ ಸಂದರ್ಭದಲ್ಲಿ ಇವರೇನಾದರೂ ಈ ಬಂದಿರೋ ಲಾಭವನ್ನ ಯಾರಿಗಾದ್ರೂ ಒಂದು 10 ಲಕ್ಷ ಜನಕ್ಕೆ ಒಂದು ಗ್ಯಾಸೋ ಬೇಡ, ಆ ಒಂದು ಕ್ರೀಡಾಂಗಣದಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಂದು ಸ್ಕೂಲು, ಅವ್ರ ಮಕ್ಕಳಿಗೆ ಫ್ರೀ ಎಜುಕೇಷನ್ನು, ಇವೆಲ್ಲ ಏನಾದರೂ ಮಾಡಿದಾರ ನೋಡಿ ಗವಾಸ್ಕರ್ಗೆ ಬೇಕಾದ್ರೆ ವರ್ಷ ಪೂರ್ತಿ 10 ಕೋಟಿ ಬೇಕಾದ್ರೂ ಕೊಡ್ತಾರೆ ಕಾಮೆಂಟ್ರಿ ಹೇಳೋವನಿಗೆ. ನಾವು ಇಂಥ ಭ್ರಮೆಗಳಿಗೆ ಒಳಗಾಗ್ಬಿಟ್ಟಿರೋದು. ಯಾರನ್ನು ಉದ್ಧಾರಕ ಮಾಡಿದ್ದಾರೆ BCCI ತೋರಿಸಿ, ಬಡವರಿಗೆ, ಕಾರ್ಮಿಕರಿಗೆ. ಅಷ್ಟು ಕ್ರೀಡಾಂಗಣಗಳಿದಾವಲ್ವಾ. ಮೊನ್ನೆ ಹಾರ್ದಿಕ್ ಪಾಂಡ್ಯ ಏನೋ ಬಂದು ಒಂದಷ್ಟು ದುಡ್ಡು ಕೊಟ್ಟ ಅಂತವನು, ಅವನು ಹೇಳಿದ ಮಾತಿಗೆ ವರ್ಲ್ಡ್ ಕಪ್ ಗೆದ್ದ ಮೇಲೆ ಅಂತ ರಾತ್ರಿ ಹಗಲು ಪ್ರಾಕ್ಟೀಸ್ ಮಾಡ್ತಿದ್ರೆ ಮುಂಬೈ ಸ್ಟೇಡಿಯಂ ಅಲ್ಲಿ ಅವನಿಗೆ ಸಹಾಯಕರಾಗಿ ನಿಂತಿದ್ದಕ್ಕೆ ಬಂದೇನೋ ನೆನಪಿಟ್ಕೊಂಡು ಬಂದು ಕೊಟ್ಟ. ಬೇರೆಯವರು ತೋರಿಸಿ ನೋಡೋಣ. ಕ್ರಿಕೆಟಿಗೆ ಹೆಲ್ಪ್ ಮಾಡಿರ್ತಕ್ಕಂಥವ್ರಿಗೆ, ಆಟಕ್ಕೆ, ಆ ಸ್ಟೇಡಿಯಂ ಇಲ್ಲಪ್ಪ. ನೀವೆಲ್ಲ ಈ ಭ್ರಮೆ, ಇದು ಬೆಟ್ಟಿಂಗ್ ಭರಾಟೆ. ದೇಶ ಒತ್ತಿ ಉರಿತಿದ್ರು ಕೂಡ ಇವರಿಗೆ ಕ್ರಿಕೆಟ್ ಮೇಲೆ ಹುಚ್ಚು, ಉನ್ಮಾದ, ಡೈವರ್ಷನ್ ಪಾಲಿಟಿಕ್ಸ್ ಅಷ್ಟೇ ಹೇಳಬಲ್ಲೆ. ನಾವು ಹಾಗೆ ಪೆದ್ದುಗಳು. ಹೇಳಿದ್ರೆ ತಪ್ಪು. ಬಿಡಿ ಗುರುಗಳೇ, ಜ್ಯೋತಿಷ್ಯ ಹೇಳಿ ಗುರುಗಳೇ, ನೀವು ಈ ರಾಶಿಗೆ ಹೇಳೇ ಇಲ್ಲ, ಬಿಟ್ಬಿಟ್ಟಿದ್ರಿ, ಈ ಸಂಖ್ಯೆಗೆ ಹೇಳೇ ಇಲ್ಲ, ಏನೋ ರಾಜ್ಯ ಉದ್ಧಾರಕ ಮಾಡಿದಾಗೆ. ಆಗಾಗ ಕೆಲವ್ರನ್ನ ಬೈತಿರ್ತಾನೆ, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಆಗಿತ್ತ, ಯಾಕೆ ಬರ್ಲಿಕ್ಕೆ ಹೋದ್ರಿ ಅಂತಲೇ ಬೈತಾನೆ. ಬರಲೇಬೇಡಿ ಅಂತಾನೆ. ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ. ಒಬ್ರು ಮೊನ್ನೆ ಕೂಡ 50 ಲಕ್ಷದ್ದು ಬರೆದಿದ್ದಾನೆ, 30, 60, 90 ಮುಳುಗ್ತಿ ಸ್ವಂತ ಮಾಡಿ ಅಂತ ಮಾಡಿಬಿಟ್ಟು ಬಂಗಾರದಂತ ಕೆಲಸ. ಸೆಂಟ್ರಲ್ ಗವರ್ಮೆಂಟ್ ಮಟ್ಟದ ಸಂಬಳ ಬಿಟ್ಬಿಟ್ಟು ಯಾರೋ ತಲೆ ಕೆಡಿಸ್ದ ಅಂತ. ಗುರು ಕೆಟ್ಟಿದೆ, ಮಾತು ಕೇಳಿ ಎಲ್ಲ ಆದ್ಮೇಲೆ ಬಂದ್ರೆ ಬಾವಿಯಿಂದ ಎಲ್ಲಿ ಎತ್ತೋದು, ಕೋಮಾ ಸ್ಟೇಜ್ಗೆ ಹೋಗಿರೋದು, ಏನಕ್ಕೆ ಬರೋಕ್ ಹೋದ್ರಿ ಅಂತೆಲ್ಲ ಬೈದಿದ್ದೇನೆ. ಮಾಡಿಬಿಟ್ಟು ಬಂದ್ರೆ ಹೇಗೆ ಅಂತ. ಮಾಡೋಕ್ ಮೊದಲು ಕೇಳಿ ನನ್ನ ಶಕ್ತಿ ಏನು ಅಂತ. ಮೇಷರಾಶಿ ಒಂದು ರೀತಿ ಯೋಗ ಭ್ರಮಣ. ಇವತ್ತು ಏನೋ ಒಂಥರ ಹೆಲ್ತೋ, ಮೈಂಡೋ, ಆರೋಗ್ಯವೋ, ತಾಯಿ ವಿಚಾರ, ತಂದೆ ವಿಚಾರ, ಕುಟುಂಬ ವಿಚಾರ, ಏನೋ ಒಂಥರ ಸಂಕಟ ಹೊಟ್ಟೆಲಿ. ದೇವ್ರಿಗೆ ಬಿಡಿ. ನನ್ನ ಯೋಗ್ಯತೆಗೆ ಮೀರಿ ಜಾಸ್ತಿ ಕೊಡಲ್ಲ, ನನ್ನ ಯೋಗ್ಯತನಕ್ಕೆ ಕೆಳಗಡೆಯೂ ಕೊಡೋದಿಲ್ಲ. ಇಲ್ಲಿ ದೈವಿಚ್ಛ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ಕೊಳ್ಳೋಣ. ಬೇರೆ ಇನ್ನೇನು ಯೋಚನೆ ಮಾಡೋದು ಬೇಡ. ಇವತ್ತು ದುರ್ಗಾ ಆರಾಧನೆ, ಗಣಪತಿ ಆರಾಧನೆ, ವೈದಿಕರಿಗೆ, ಆಚಾರ್ಯರಿಗೆ, ಸಂಪ್ರದಾಯಸ್ಥರಿಗೆ, ಧರ್ಮಬದ್ಧ ಕೆಲಸ ಕಾರ್ಯ ಮಾಡ್ತಿರೋರಿಗೆ ನೆಮ್ಮದಿ. ವೃಷಭ ರಾಶಿ ಸುಖದ ಬಾಧೆ. ನಾವು ಸುಖವಾಗಿ ನಮ್ದೊಂದು ಕಾರು, ಮನೆ, ಬಂಗ್ಲೆ ಅನ್ನೊಂದು ಇದ್ರೇನೆ. ಆದರೆ ಆ ಒಂದು ಈ ನೀರಿನ ಮೇಲಿನ ಗುಳ್ಳೆ ಅಂತ ಹೇಳ್ತಾರೆ, ಅದರ ಹಿಂದ್ಗಡೆನೆ ಓಡ್ತಿರೋದು ನಾವು. ಅದೇ ಸತ್ಯ. ಈಗ ನೋಡಿ, ಮೊನ್ನೆ ಯಾವುದೋ ಒಂದು ಸ್ಕೂಲು, 1000 ರೂಪಾಯಿ ಒಂದು ಬುಕ್ಕು. ಆ ಬುಕ್ಕು ಓಪನ್ ಮಾರ್ಕೆಟಲ್ಲಿ 50 ರೂಪಾಯಿ, ಪ್ರೈವೇಟ್ ಸ್ಕೂಲಲ್ಲಿ 1000 ರೂಪಾಯಿ ತಗೋತಿದ್ದಾರೆ. 50 ರೂಪಾಯಿ ಬುಕ್ಕು. ಹಿಂಗೆ ತಗೋಬೇಕು, ನಮ್ಮ ಹತ್ರನೇ ತಗೋಬೇಕು. ನೋಡಿ, ದೊಡ್ಡ ಸ್ಕೂಲು ಅಂತ ಹೋದ್ರೆಲ್ಲ ಇಟ್ಕೊಳ್ಳಿ ಬರೆ, ದೊಡ್ಡದಾಗಿ ಬರೆ ಹಾಕ್ತಿದ್ದಾರೆ. ಬರೀ ಒಂದು ಬುಕ್ಕು 1000 ರೂಪಾಯಿ, ಫುಲ್ ಡೀಲೇ ಅದು. ನಾವು ಅದೆಲ್ಲ ಒಪ್ಪಲ್ರಿ. ಪ್ರೈವೇಟದು ನೀವು ಹೊರಗಡೆ ತಗೊಂಡ್ಬರೋದು 50 ರೂಪಾಯಿ ಅನ್ನತಕ್ಕಂಥದ್ದು. ಇಂಥದ್ದೊಂದು ಆಗ್ಬಿಟ್ಟಿದಪ್ಪ. ವಿಪರೀತ ದೊಡ್ಡ ಸ್ಥಾನ, ದೊಡ್ಡ ಸ್ಕೂಲು, ದೊಡ್ಡ ಮಟ್ಟದ್ದು. ಸ್ವಲ್ಪ ಬದಲಾಗಿ ಇವತ್ತು ನಿಮಗೆ ಅದರದ್ದು ಒಂದು ಬಾಧೆ. ತಾಯಿ ಆರೋಗ್ಯ ನೋಡ್ಕೊಳ್ಳಿ. ಮಿಥುನ ರಾಶಿ ಪರವಾಗಿಲ್ಲ, ಆದರೂ ಒಂದು ಸಣ್ಣ ಭಯವೇ. ಮಾಡ್ತೀನ,
ಹೋಗ್ತೀನ. ನೋಡಿ, ಒಳ್ಳೇದಕ್ಕೆ ಮಾಡಲಿಕ್ಕೆ ಯೋಚಿಸ್ಬಾರ್ದು, ಕೆಟ್ಟದಕ್ಕೆ ಮಾಡಲಿಕ್ಕೆ ಹೋಗಲೇಬಾರ್ದು. ಏನಕ್ಕೆ ಪ್ಲಾನಿಂಗು? ಇವತ್ತೆಲ್ಲ ನಾಳೆ ಸಿಲುಕಿಕೊಳ್ಳಲೇಬೇಕು ಕೆಟ್ಟದ್ದು. ಇನ್ನೊಬ್ರು ಬದುಕಾಳು ಮಾಡೋದು, ದೇಶದ್ರೋಹ, ರಾಜದ್ರೋಹ, ಕುಟುಂಬ ದ್ರೋಹ, ಸಂಘದ್ರೋಹ, ಮಿತ್ರದ್ರೋಹ, ಪತ್ನಿದ್ರೋಹ, ಪತಿದ್ರೋಹ, ಕುಟುಂಬ ದ್ರೋಹ, ಪುತ್ರದ್ರೋಹ, ಮಾತೃದ್ರೋಹ, ಪಿತೃದ್ರೋಹ, ಸಿಕ್ಕಾಕೊಳ್ಳೋದೆ. ನಾವು ಮಾಡಿರೋ ಒಳ್ಳೇದು ಮಾತ್ರ ದೇವ್ರು ಗಮನಿಸ್ತಾನೆ, ಕೆಟ್ಟದ್ದು ಗಮನಿಸಲ್ಲ ಅನ್ಕೊಂಡಿದ್ದೀರಾ? ಬರೆ ಹಾಕ್ಬಿಡ್ತಾನೆ. ಒಳ್ಳೇದು ಹೋಗಿ ವೈದಿಕ ಧರ್ಮವಂತರಾಗಿದ್ದೀರಾ, ಯೋಚನೆ ಮಾಡಿಬಿಡಿ. ಒಳ್ಳೇದು ಮಾಡ್ಲಿಕ್ಕೆ ಯೋಚನೆ ಮಾಡಿಬಿಡಿ. ದೈವವೇ ನಿಂತು ನಡೆಸುತ್ತದೆ. ಕರ್ಕಾಟಕ ರಾಶಿ ಸ್ವಲ್ಪ ಒತ್ತಡ, ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ಮನೆ ಪರವಾಗಿ, ಆರೋಗ್ಯ ಪರವಾಗಿ. ತಾಯಿ ಆರೋಗ್ಯ ನೋಡ್ಕೊಳ್ಳಿ. ಒಂದು ಸ್ವಲ್ಪ ದಾಂಪತ್ಯದಲ್ಲಿ ಒಂದು ಸಣ್ಣ ಹುಳಿ ಅನ್ನಿಸ್ತಕ್ಕಂಥ ಪ್ರಭಾವ, ಎಚ್ಚರಿಕೆ. ಮಿಕ್ಕಂತೇನು ತೊಂದರೆ ಇಲ್ಲ. ದೊಡ್ಡ ನಿರ್ಧಾರ, ದೊಡ್ಡ ಕೆಲಸಗಳು ಬೇಡ. ಸೈಕಾಲಜಿಸ್ಟ್ಗಳು, ಪ್ಯಾರಾಮೆಡಿಕಲ್ ಲೈನಲ್ಲಿದ್ದೀರಿ, ಅಡ್ವೈಸರ್ಸ್, ಟೀಚರ್, ಲೆಕ್ಚರರ್ಸ್ ಅನುಕೂಲ. ಸಿಂಹ ರಾಶಿ ಒಂಥರ ತಟಸ್ಥ, ಸ್ಟನ್ ಥರ ಈ ಥರ ನಿಲ್ಸುತ್ತೆ. ಮೊನ್ನೆ ಯಾರೋ ಒಂದು ಹುಡುಗ 2 ಅವರ್ ನಿಂತಿದ್ದಂತೆ, ಅದೇನೋ ಝೋಂಬಿ ಡ್ರಗ್ ಅಂತ ಬಂದುಬಿಟ್ಟಿದೆ ಅಂತೆ. ನೋಡಿ, ಇದೆಲ್ಲ ತಿಳ್ಕೋಬೇಕು ನೀವು. ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ತಿಂತಾರೆ, ಏನು ಮಾಡ್ತಾರೆ. ನೀವು ಒಬ್ಬೊಬ್ಬರಿಗೂ ಒಂದೊಂದು ರೂಮ್ಗಳು ಮನೆ ತಗೋಬಿಟ್ಟಿದ್ದೀರಲ್ಲಪ್ಪ. 3 ಕೋಟಿ, 2 ಕೋಟಿ, 4 ಬೆಡ್ರೂಮ್, 5 ಬೆಡ್ರೂಮು. ನಮ್ಮ ಮನೆಗಳಲ್ಲಿ ಇದೆಲ್ಲ ನಾವು ಕೇಳೇ ಇಲ್ಲ. ಯಾಕಂದ್ರೆ ಇದ್ದಿದ್ದು ಒಂದು ಹಾಲು, ಒಂದು ರೂಮ್ ಇದ್ರೆ ಹೆಚ್ಚು. ಅದ್ರಲ್ಲಿ ದೊಡ್ಡವ್ರು ಮಲ್ಗೋರು, ಅಜ್ಜ ಅಜ್ಜಿ, ಅಮ್ಮ ಅಪ್ಪ. ಆ ಗ್ಯಾಪಲ್ಲೂ ಡಜನ್ ಮಕ್ಳು ಹೆಂಗಾಯ್ತು ಅಂತ ನಮಗೆ ಗೊತ್ತಿಲ್ಲ. ನೋಡೇ ಇಲ್ಲ, ನಮಗ್ ಗೊತ್ತೇ ಇಲ್ಲ. ನಾನು ತುಂಬಾ ಒಂದು ಹಂತಕ್ಕೆ ಬಂದ್ಮೇಲೆ ನಾವು ಅವ್ವನನ್ನ ಕೇಳ್ತಿದ್ದೆ, ಅದ್ ಹೆಂಗವ್ವ ಇದು ಅಂತ. ನಾನು ನನ್ನವ್ವ ತುಂಬಾ ಸೋಷಿಯಲ್, ತುಂಬಾ ನನ್ನನ್ನು ತಿದ್ದಿದೆ, ತಿಳಿಸ್ಕೊಟ್ಟಿದೆ. ಅದು ಆಗೋದಕ್ಕೇನು ಸಮಯನಾ, ಇನ್ನೊಂದ ಬಿಡೋ, ಅದ್ರ ಪಾಳಿಗೆ ಅದಾಗುತ್ತೆ, ನಿಮ್ಗೂ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಅಂತ. ಏನೇ ಆಗ್ಲಿ, ನನಗಿಷ್ಟು ನಿಮ್ಮ ಅಜ್ಜಿಗೆ 17 ಮಕ್ಕಳು, ಸುಮ್ಮನಿರಲ್ಲೋ ಅಂತ ಹೇಳೋರವ್ವ. ಅದೇನವ್ವ ಇದು? ಇದ್ದಿದ್ದೆ ಒಂದು ದೊಡ್ಡ ಹಾಲು, ಒಂದು ಕಿಚನು ಅಷ್ಟೇ, ಒಂದು ರೂಮ್. ಯಾರಾದ್ರೂ ಬಂದ್ರೆ ನೆಂಟರುಗಳು ಹೋಗಿ ಮಲಗೋಕೆ, ಒಳಗಡೆ ಹೋಗಿ ಮಲಗಿದ್ ನಾನು ನೋಡೇ ಇಲ್ಲ. ಅಜ್ಜ ಅಜ್ಜಿ ನೋಡೋದಂದ್ರೆ ಡಜನ್ ಗಟ್ಟಲೆ ಮೇಲೆ. ಆ ರೀತಿ ಹಾಗೆಲ್ಲ ಈ ತರದ ಸಮಸ್ಯೆಗಳು ಕ್ಲೀನಾಗಿ ಗೊತ್ತಾಗೋದು. ಮಕ್ಳು ಏನ್ ಮಾಡ್ತಾವ್ರೆ, ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಏನ್ ತಿಂದ್ರು. ಯಾರಾದ್ರೂ ಒಬ್ರು ಬಂದು ಹೇಳೋರು ಮೆಲ್ಲಿಗೆ, ಯಾಕೋ ಅಕ್ಕ ಹೊಟ್ಟೆನೋ ಅಂತಿದ್ದಾಳೆ, ಯಾಕೋ ಅಣ್ಣ ವಾಂತಿ ಮಾಡ್ತಾವನೆ. ಇವತ್ತು ಒಬ್ಳು ನೋಡ್ತಾನೆ ಇಲ್ಲ. ಅವ್ರಿಗೊಂದು ರೂಮು, ಎಲ್ಲಿ ಹೋಗ್ತಿದ್ದಾರೋ, ಏನ್ ತಿಂತಿದ್ದಾರೋ, ಏನ್ ನಡೀತಿದೆಯೋ ಜಾಗ್ರತೆ ಮಕ್ಕಳೇ. ಸೊ ಸಿಂಹಂ ಇವತ್ತು ತಟಸ್ಥಂ, ಯಾವುದೇ ಒಂದು ದುಡುಕಿನ ವ್ಯವಹಾರ ಬೇಡ. ವೇದ, ಉಪನಿಷತ್ತು, ಆಶ್ರಮ, ಧರ್ಮ ಕಾರ್ಯ, ಗೋಶಾಲ, ದೇವಸ್ಥಾನ, ಇಂತಹ ಒಂದು ಕೆಲಸ ಕಾರ್ಯದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತ ಪ್ರಗತಿ. ಕನ್ಯಾ ರಾಶಿ ದೈವ ದರ್ಶನ, ಗುರು ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ಇಂಥದ್ದೊಂದು ಆಕಸ್ಮಿಕ ಪ್ರಯಾಣಗಳುಂಟು. ನೋಡಿಕೊಂಡು ಹೊರದೇಶ ಹೋಗ್ತೀವಿ, ದೂರದಲ್ಲಿ ಇನ್ನೆಲ್ಲ. ಈ ಬಿಸಿಲು ರಣಕೇಕೆ ಬಿಸಿಲಾಗ್ಬಿಡುತ್ತೆ. ಅಕಾಲಿಕ ಮಳೆಗಳು ಬೇರೆ, ದಿಢೀರ್ ಕಡೀರ್. ರೈತನಿಗಂತೂ ಸುಡುಗಾಲಿ ಪಾಪ. ಎಂತೆಂಥವ್ರಿಗೆ ಏನೇನೋ ಆಗ್ತದೆ. ನೋಡ್ಕೊಂಡು ಮಕ್ಕಳೇ ಸ್ವಲ್ಪ ದೂರ ಬಾರ ನೋಡಿಕೊಂಡು ಹೋಗಿ. ಮಿಕ್ಕಂಥದ್ದೇನು ತೊಂದರೆ ಇಲ್ಲ. ಪ್ರಸಾದ ಸೇವನಂ ಆನಂದಂ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚೆನ್ನಾಗಿದೆ. ಬಟ್ ಬೇರೆಯವ್ರು ಏನು ಹೇಳ್ತಾರೆ ನಿಮ್ಮ ಉದ್ಯೋಗದ ಬಗ್ಗೆ, ವ್ಯವಹಾರದ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅದಾನಪ್ಪ ನೋಡಪ್ಪ, ಅವರು ಹಾಗೆಯೇ. ಒಂದು ಅನುಭವಸ್ಥರ ಹತ್ರ ಹೋಗಿ ಏನು ಮಾಡ್ತೇನೆ ಅಂದ್ರು, ನನ್ನ ಶಕ್ತಿ ಏನು. ಒಂದು ವ್ಯವಹಾರ ಮಾಡಬೇಕು ಅಂದ್ರೆ ಮಕ್ಕಳೇ ಸುಳ್ಳು ಹೇಳ್ಬೇಕು, ಕಲಬೆರಕೆ ಮಾಡಬೇಕು. ಒಂದು ಲಾಯರ್ ಆಗ್ಬೇಕು ಅಂದ್ರೆ ಬೇಜಾರು ಮಾಡ್ಕೋಬೇಡಿ, ಸುಳ್ಳು ಹೇಳೋಕೆ ಬರಬೇಕು, ಸತ್ಯ ಹೊಡೆದಾಗ ಹೇಳ್ಬೇಕು. ಜಡ್ಜ್ ಸಾಹೇಬ್ರಿಗಲ್ಲ, ಇವರಿಗೆ ಪೊಲೀಸವ್ರಿಗೆ ದಂಡ ಎತ್ತೋ ಒಂದು ಶಕ್ತಿ ಇರಬೇಕು. ಅವನು ಸಾರಂದ್ರೆ ಅಯ್ಯೋ ಪಾಪ ಬುಟ್ಟಿಟ್ಕೊಂಡವನೇ, ಅವನು ಸುಳ್ಳು ಹೇಳಲ್ಲ, ಅವೆಲ್ಲ ಇಲ್ಲ. ಸಾಕ್ಷಿ ಹೇಳ್ತಿದೆ, 2 ಚಾಟ ಹಾಕಬೇಕು, ನೋವಾಗುತ್ತೆ ಸರ್. ನೀವು ಮತ್ತೆ ಪೊಲೀಸ್ ಕೆಲಸನೇ ಮಾಡಬಾರ್ದು, ಸೇರ್ಲೇಬಾರ್ದಿತ್ತು. ರಕ್ತ ನೋಡಿದ್ರೆ ತಲೆ ಸುತ್ತುತ್ತೆ ಅಂದವ್ರು ಸರ್ಜನ್ ಯಾಕೆ ಆಗೋಗ್ಬೋದ್ರೆ? ಇವೆಲ್ಲ ಇದೆ, ಇವೆಲ್ಲ ಲೆಕ್ಕ. ಸೊ ನೋಡಿ ಕೇಳಿ ಅನುಭವಸ್ಥರ ಹತ್ರ ಮುಂದಕ್ಕೆ ಹೆಜ್ಜೆ ಹಾಕಿ ಚೆನ್ನಾಗಿರ್ತಾರೆ.
ವೃಶ್ಚಿಕ ರಾಶಿ ವೃತ್ತಿಗೆ ಸಂಬಂಧಪಟ್ಟಂಥದ್ರಲ್ಲಿ ಇದೆ, ಬಟ್ ಅಷ್ಟೇ ಒಂದು ಸ್ವಲ್ಪ ಪರಿಶ್ರಮ. ಕೇತು ಸಾರ ಅಲ್ವಾ, ಕೇತು ಸಾರ. ಸ್ವಲ್ಪ ಫುಡ್ ಇಂಡಸ್ಟ್ರಿ, ತರಕಾರಿ, ಸೊಪ್ಪು, ನೀರು, ಹಾಲು, ಹುಳಿ ಪದಾರ್ಥಗಳಾಗ್ಬಿಡೋದು, ಫ್ರೋಝನ್ ಐಟಮ್ಸು, ಇದೆಲ್ಲ ಮಾಡ್ತಿರೋರು ಸ್ವಲ್ಪ ನೋಡ್ಕೊಂಡು, ಜ್ಯೂಸು, ಸಿಹಿ ಪದಾರ್ಥ, ತಿಂಡಿ ಪದಾರ್ಥ, ಮೆಸ್ಸು, ಇವೆಲ್ಲ ಪೆರಿಷಬಲ್ ಪ್ರಾಡಕ್ಟ್ಸ್, ಬೇಗ ಹಾಳಾಗ್ಬಿಡುತ್ತೆ. ಮೊನ್ನೆ ನೋಡಿ ಟೊಮ್ಯಾಟೊ ಗತಿ, ಆಲಿಕಲ್ ಮಳೆಯಿಂದ ಎಷ್ಟೋ ರೈತರಿಗೆ ಬಿರುಗಾಳಿ ತಬ್ಬಿಟ್ಟಿದೆ. ಇಮ್ಮಿಡಿಯೇಟ್ ಜಿಲ್ಲಾ ಆಡಳಿತ ಓಡೋಗಿದೆಯಾ, ಏನಾಗಿದೆ ಎಸ್ಟಿಮೇಷನ್ ಹಾಕೋಣ, ಇನ್ನೊಂದು ಬಂದಾಗ ನೋಡೋಣ, ಜಗಳಗಳಾದಾಗ ನೋಡೋಣ, ಗಲಾಟೆ ಮಾಡಿದಾಗ ನೋಡೋಣ, ಸ್ಟ್ರೈಕ್ ಮಾಡಿದಾಗ ನೋಡೋಣ. ಹಿಂಗೇ ಮಾಡ್ತೀರಿ ನೋಡಿ. ನೇಪಾಳದ ಕತೆ ಹೇಳಿದ್ದೆ, ಬಂದಿದ್ದಾನೆ ಬಾದ್ಶಾ, 35 ವರ್ಷದವನು. ಬಂದು ಮಾರನೇ ದಿನನೇ ಏನ್ ಗೊತ್ತಾ ಅವ್ನು ಮಾಡಿರೋದು, ಇಂದಿನ ಪ್ರಧಾನಿನ ಅರೆಸ್ಟ್ ಮಾಡಿಸಿದ್ದಾನೆ. ನಾನು ಹೇಳಿದ್ದೆ ಅಲ್ಲಿ ಕಡೆ ಗಮನ ಇಟ್ಟಿರ್ಬೇಕು ಅಂತ. ಓಲಿ ಸಾಹೇಬ್ರನ್ನ ತಗೊಂಡೋಗಿ ಹಾಕ್ಸಿದ್ದಾನೆ ಒಳಗಡೆ. 20 ವರ್ಷದಿಂದ ನಡೀತಿರತಕ್ಕಂಥ ರಾಜಕೀಯವಾಗಿ ಯಾರ್ಯಾರ ಅಸೆಟ್ಗಳು ಏನು ಎಲ್ಲ ಡಿಜಿಟಲ್ ಆಗ್ಬೇಕು, ಎಲ್ಲ ಎನ್ಕ್ವೈರಿ ಆಗ್ಬೇಕು ಅಂತ ತರ್ತಿದ್ದಾನೆ. ಆಟಮ್ ಬಾಂಬ್ ಇದು. ನಮ್ಮೂರಿಗೆ ಬರಲ್ಲ ಅನ್ಕೊಂಡಿದ್ದೀರಾ? ನಮ್ಮ ಜನಗಳು ಯೋಚನೆ ಮಾಡಲ್ಲ. ನಮ್ಮ ಹುಡುಗರು, ನಮ್ಮ ಜನ್ರೇಷನ್ ಏನ್ ಬಂದ್ರು ನಾವು ತಟ್ಕೋತಿದ್ವಿ. ನಮ್ಮ ಮಕ್ಕಳು ಹಂಗಲ್ಲ, ತಿರುಗಿಸಿಡ್ತಾರೆ. ವೃಶ್ಚಿಕ ಸ್ವಲ್ಪ ನೋಡ್ಕೊಂಡು ಮಕ್ಕಳೇ, ದೂರದ ಕೆಲಸ, ದೂರದ ವ್ಯವಹಾರ, ಎಕ್ಸ್ಪೋರ್ಟ್ ಇಂಪೋರ್ಟ್, ದೊಡ್ಡ ಲಾಭ ನಮ್ಮಲ್ಲಿ ಹೋಗ್ಬೇಡಿ ಇವತ್ತು. ಅಯ್ಯ ಆಗ್ಲಿ, ನನ್ನ ತಟ್ಟೆಲ್ ಬರ್ಲಿ, ನಾನು ತಿಂದು ನಾನು ಜೀರ್ಣಿಸ್ಕೊಂಡಿದ್ದಾನೆ, ಆಮೇಲೆ ನೋಡೋಣ. ಒಂದು 10 ರೂಪಾಯಿ ತಿಂದಿದ್ದಾನೆ ಅಂದ್ರೆ ಇನ್ನೊಂದು 50 ಹಾಕ್ತೀನಿ. 50 ನನಗೆ ಬಂದಿದೆ, ಆಮೇಲೆ ಒಂದು 500 ಹಾಕ್ತೀನಿ, ಅದು ಓಕೆ, 1000. ಹಿಂಗೆ ಒಂದೊಂದೇ ಹೆಜ್ಜೆ ಹೋಗಿ. ಧನುಸು ರಾಶಿ ಅಷ್ಟಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ಹಿರಿಯರ ಆರೋಗ್ಯ ನೋಡಿಕೊಂಡು, ಗೌರವಕ್ಕೆ ಚ್ಯುತಿ, ದಾರಿ ತಪ್ಪಿದ ಮಗ, ದಾರಿ ತಪ್ಪದ ಬದುಕು, ದಾರಿ ತಪ್ಪಿದ ಮಾತುಗಳು ಕೆಲವೊಂದು ಸಮಯ ನಮ್ಮನ್ನ ದಾರಿ ತಪ್ಪಿಸುತ್ತೆ. ಯಾರ್ದೋ ನೋಡಿ ಒಂದು ದೊಡ್ಡವ್ರದ್ದು ವಾಟ್ಸಪ್ ಚಾಟ್ಗಳಂತೆ, ಏನಂತೆ ಅಧಿಕಾರಿಗಳಂತೆ, ವಿಡಿಯೋಗಳಂತೆ, ಏನೇನೋ ತುಂಬಾ ದಿನದಿಂದ ಸಂಪಾದನೆ ಮಾಡ್ಕೊಂಡು ಬಂದಿದ್ದು. ನಮಗೇನು ಗೊತ್ತಾ, ಒಂದು ತುಂಬಾ ಇಷ್ಟ, ಇನ್ನೊಬ್ಬ ಹಾಳಾಗ್ತಿದ್ದಾನೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಬರ್ತಿದ್ದಾನೆ, ತುಂಬಾ ಖುಷಿ. ಕಾಮೆಂಟ್ ಮಾತ್ರ 100 ಕೊಡ್ತೀವಿ. ಮನಸ್ಸಾಕ್ಷಿ ಮುಟ್ಟೇಳಿ ನಾವು ಯಾವತ್ತೂ ಇನ್ನೊಂದು ಕೆಟ್ಟದ್ದು ಯೋಚನೆ ಮಾಡ್ಲೇ ಇಲ್ವಾ, ಬಯಸೇ ಇಲ್ವಾ, ತಗೊಂಡೇ ಇಲ್ವಾ? ನಾನಂತೂ ರಾವಣಾಸುರಪ್ಪ, ಸುಳ್ಳೇ ಹೇಳೋಲ್ಲ. ನಾನ್ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ? ಖಂಡಿತ ಅಂಥದ್ದೊಂದು ವಿಚಿತ್ರಕಾರಿ ಮನೋಭಾವ ಬಂದ್ಬಿಟ್ಟಿದೆ. ಇನ್ನೊಬ್ಬ ಕೆಟ್ಟೋಗೋದನ್ನ ನೋಡಿ ಆನಂದಿಸ್ತಕ್ಕಂಥ ಪರಾಕಾಷ್ಠೆ, ವಿಕೃತ ಆನಂದ ಅಂತ ಹೇಳ್ತೇವೆ. ಅವನ ಬದುಕು ಅದು. ಬಿಡಿ, ಇಲಾಖಾ ಎನ್ಕ್ವೈರಿನೋ ಇನ್ನೊಂದು ಬಿಟ್ಟು ಬಿಡಿ. ಸೊ ಅಂಥದ್ದೊಂದು ಭಾವ, ತುಂಬಾ ಪಬ್ಲಿಕ್ ಫಿಗರ್ ಆಗಿದ್ದೀರಿ, ಸುತ್ತಮುತ್ತ ಏನ್ ನಡೀತಿದೆ, ಯಾವ್ದ್ರಲ್ಲಿ ಇದ್ದೀರಿ ನೋಡ್ಕೊಂಡು ಹೆಜ್ಜೆ ಇಟ್ಟು. ಮಕರ ರಾಶಿ ಆರೋಗ್ಯ ನೋಡ್ಕೊಳ್ಳಿ. ಇವತ್ತು ಸ್ವಲ್ಪ ಗೊತ್ತಿಲ್ಲದವ್ರ ಜೊತೆ ವ್ಯವಹಾರ, ಗೊತ್ತಿಲ್ಲದವ್ರ ಜೊತೆ ವ್ಯಾಪಾರ, ಗೊತ್ತಿಲ್ಲದವ್ರ ಜೊತೆ ಮಾತುಕತೆ ಖಂಡಿತ ಬೇಡ. ಅಷ್ಟಮದಲ್ಲಿ ಸಪ್ತಮೇ ಅಷ್ಟಮ, ಕೇತು ಸಾರ, ಹುಳಿ, ಬಣ್ಣದ ಮಾತು. ಇವತ್ತು ಬಣ್ಣದ ಮಾತುಗಳಿಗೆ ನಾವು ಬೇಗ ಒಳಗಾಗುತ್ತೆ, ಬೇರೆ ಬೇರೆ ರೀತಿಯದ್ದು. ಇಲ್ಲ ಸಮಾಜದಲ್ಲಿ ಖಾರವಾಗಿ ಘಾಟ ಆಗ್ತಕ್ಕಂಥ ಮಾತುಗಳು, ದೇಶ, ಭಾಷೆ, ಈ ಥರದ್ದು ಏನೇನೋ ನಡೀತಿದೆ. ನಾವು ಅಂಥದಕ್ಕೆ ಬೇಗ ನೆಗೆಟಿವ್ಗೆ ಬಂದು ಬೇಗ ಅಟ್ರಾಕ್ಟ್ ಆಗ್ತೀವಿ. ಇವತ್ತು ನಿಮಗೆ ಗೊತ್ತಿಲ್ಲ, ಆ ಥರದ್ದು ಒಂದು ಬಣ್ಣದ ವ್ಯವಹಾರಗಳು. ಇನ್ನೊಂದು ಸಂಗಾತಿ ಆರೋಗ್ಯ ನೋಡ್ಕೊಳ್ಳಿ ಮಕರ ರಾಶಿ. ಸಂಗಾತಿ ಜೊತೆ ಒಂದು ಸಣ್ಣ ಡಿಸ್ಟರ್ಬೆನ್ಸು, ದೂರದ್ದು ಇನ್ನೊಂದು ಪ್ರೆಷರ್ ಬೇಡ. ದುರ್ಗಾ ಆರಾಧನೆ, ದುರ್ಗಾ ಜಪ, ದುರ್ಗಾ ಸಪ್ತಶುತಿ, ಸಮಾಧಾನಂ. ನರ್ವಸ್ ಪ್ರಾಬ್ಲಮ್, ಮಂಡಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇಂಥವ್ರು ಎಚ್ಚರಿಕೆ. ಕುಂಭರಾಶಿ ಸಪ್ತಮದಲ್ಲಿ ಚಂದ್ರ ಕೇತು, ಪ್ರಸಾದಂ, ನೈವೇದ್ಯಂ, ವೈದಿಕಂ, ಪೂಜಾರಿ ಕೆಲಸ, ಪೂಜೆ ಕೆಲಸ, ಧರ್ಮದ ಕೆಲಸ, ದಾರಿ ತೋರಿಸೋ ಕೆಲಸ, ಟೀಚಿಂಗ್ ಕೆಲಸ, ಸೂಪರ್. ವ್ಯಾವಹಾರಿಕ ಇರೋವರೆಗೆ ಎಷ್ಟು ಮಾಡಿದ್ರು ನಾನು ಲಾಭ ಅನ್ನೋರಿಗೆ ಕೈ ಸುಡತಕ್ಕಂಥ ದಿನ. ತುಂಬ ಲಾಭಗಳ ಲೆಕ್ಕಕ್ಕೆ ಹೋಗಬೇಡಿ, ಜಾಗ್ರತೆ. ಧರ್ಮನೇ ಅಪ್ಪ ಉಳಿಯೋದು. ನಾವು ಏನು ಮಾಡಿದ್ರು ನಮ್ಗೆ ಎಷ್ಟು ಪ್ರಾಪ್ತಿಯೋ, ತಿಂದು ಉಳಿದು ಬಿಡುತ್ತೆ. 4 ಮಾವಿನ ಹಣ್ಣು ಕಸವಾಗೇ ಬರೋದು. 3 ಮಾವಿನ ಹಣ್ಣು ಹಂಚಿಬಿಟ್ಟು 1 ತಿಂದು ನೋಡಿ, ಅದಕ್ಕೆ ಸಿಗೋ ಸಂತೃಪ್ತಿಯೇ ಬೇರೆ. ನೆಮ್ಮದಿಯಾಗಿ ಮಲಗ್ತೀವಿ.
ಯಾವ ಮನುಷ್ಯ ಮಲಗಿದ ತಕ್ಷಣ 10 ನಿಮಿಷದಲ್ಲಿ ನಿದ್ದೆ ಮಾಡ್ತಾನೆ ಅಂದ್ರೆ ಅವನಿಗಿಂತ ಒಳ್ಳೆ ಮನುಷ್ಯ ಇಲ್ಲ. ಯಾಕೆ ಹೇಳಿ? ಅವ್ನು ಯಾರಿಗೂ ಮೋಸ ಮಾಡಬೇಕು, ದಗ ಮಾಡಬೇಕು, ಬಾಚ್ಕೋಬೇಕು, ಎತ್ತಿಟ್ಕೋಬೇಕು ಅನ್ನೋದು ಯಾವುದೂ ಇಲ್ಲ. ಯಾವಾಗ ಸ್ವಾರ್ಥಿ ಆಗ್ತಾನೋ ಇಲ್ದಿದ್ದೆಲ್ಲ ಬರುತ್ತೆ. ದುರಾಸೆ ಬೇರೆ ಬೇರೆ ತರುತ್ತೆ. ನನಗಿದ್ದಿದ್ರಲ್ಲಿ ತೃಪ್ತಿ ಅನ್ನೋ ನೆಮ್ಮದಿಯಾಗಿ ಮಲಗ್ಬಿಡ್ತಾನೆ. ಯಾವ ಮನುಷ್ಯ ತಿಂದಿದ ತಕ್ಷಣ ಜೀರ್ಣಿಸ್ಕೋತಾನೋ ಅವನ ಹೊಟ್ಟೆನಲ್ಲಿ ಏನೂ ಇಲ್ಲ ಕಲ್ಮಶ. ದೇವ್ರು ಕೊಟ್ಟಿದ್ದ ಪ್ರಸಾದ ಹಾಕೋಣ, ಅಮ್ಮ ಕೊಟ್ಟಿದ್ದ ಪ್ರಸಾದ ಹಾಕೋಣ ಅನ್ನೋದೊಂದು ಬಂದ್ಬಿಡೋ. ಅವನ ತಟ್ಟೆಲ್ಲಿ ಏನಿದೆ, ಇವನೇನ್ ತಿಂದ, ಅಯ್ಯೋ ಅವನಿಗಿದು ಹೊಟ್ಟೆಲಿ ಇಲ್ಲದೆಲ್ಲ ಕೆಂಡ ಇಡುತ್ತೆ. ಇನ್ನೇನಾಗುತ್ತೆ? ಕೀಪ್ ಯುವರ್ ಗಟ್ ಹ್ಯಾಪಿ ಅಂದ್ರೆ ನಿಮ್ಮ ಗಟ್ಟಲ್ಲಿ ಅಷ್ಟು ಇಟ್ಕೊಂಡಿದ್ರಿ. ಯಾಕೆ ಇವತ್ತಿನ ಜನರೇಷನ್ ಹೊಟ್ಟೆ ಇಷ್ಟು ಕೆಟ್ಟಿದೆ ಅಂದ್ರೆ ಸುತ್ತಮುತ್ತ ಅವ್ನು ಮನೆ ತಗೊಂಡಂತೆ, ಅವ್ನು ಕಾರ್ ತಗೊಂಡಂತೆ, ಅವ್ನು ಮದುವೆ ಆದ್ನಂತೆ, ಅವ್ನು 2 ಮಕ್ಳಂತೆ, ಫಾರಿನ್ ಟ್ರಿಪ್ ಹೋಗಿ ಬಂದಂತೆ, ಒಂದು ರೋಲೆಕ್ಸ್ ಕಟ್ಟಿದನಂತೆ, ಒಂದು ರೇಂಜ್ ರೋವರ್. ಇದೇ ಆಗೋಯ್ತು ನಮ್ಮದು. ನಮ್ಮ ತಟ್ಟೆಲಿ ಏನಿದೆಯೋ ಅದ್ರಲ್ಲಿ ತೃಪ್ತಿ ಇದ್ದಾಗ ನಮ್ಗೆ ಏನು ಹೊಟ್ಟೆ ಕೆಡಲ್ಲ. ಏನಕ್ಕೆ 90% ಜನ ಇವತ್ತು ಅನಾರೋಗ್ಯ ಆಗಿದ್ದಾರೆ ಅಂದ್ರೆ ಹೊಟ್ಟೆಲಿ ಅಷ್ಟು ಕೆಂಡ, ಹುಳಿ, ಸಂಕಟ, ಅಸೂಯೆ, ಅನುಮಾನ, ಅಪಾರ್ಥ, ಅವಮಾನ, ಅಪವಾದ ಇಷ್ಟೆಲ್ಲ ಇಟ್ಕೊಂಡು ಇನ್ನೇನು ಕೇಳಿದೆ, ಎಲ್ಲ ಕೇಳೋದೆ. ಅವನಿದ್ದಾನೆ ಕಣೋ, ಸಾಕು ಕಣೋ, ಹಾಸಿಗೆ ಮೀರಿ ಕಾಲ್ ಚಾಚೋದು ಬೇಡ ಕಣೋ ಅನ್ನತಕ್ಕಂಥದ್ದು. ಕುಂಭಂ ಇದರಲ್ಲೇ ಇರ್ತೀರಿ ಪರಿಧಿಲಿ ನೆಮ್ಮದಿ, ಆತ್ಮೀಯರೋರ್ವರನ್ನ ಭೇಟಿ ಆಗತಕ್ಕಂಥ ದಿನ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ 6ನೇ ಮನೆ ಚೆನ್ನಾಗೇ ಇದೆ. ದಾನ, ಧರ್ಮ, ಪೂಜೆ, ಕಳಶ, ಗೋಪುರ, ದೈವ ದರ್ಶನ, ಇಂಥ ಕೆಲಸ ಕಾರ್ಯ, ವೈದಿಕ, ಉಪನಿಷತ್ತು ಕಲಿಸೋದು, ವೇದ ಕಲಿಸೋದು, ಧರ್ಮದ ಆಚರಣೆಯ ಬಗ್ಗೆ ಕಲಿಸೋದು, ದೇವಸ್ಥಾನಕ್ಕೆ ಹೋಗಿ ಬರೋದು, ದೇವಸ್ಥಾನದ ಪ್ರಸಾದ ತಗೊಬಂದು ಹಂಚೋದು, ದೇವ್ರ ಕಾರ್ಯ ಮಾಡಿಸೋದು, ಧರ್ಮದ ಕಾರ್ಯ ಮಾಡಿಸೋದು, ಮದುವೆಗಳು ಮಾಡಿಸೋದು, ಬಡವರಿಗೊಂದು ದಾನ ಮಾಡೋದು, ಗೋಪೂಜೆ ಮಾಡಿಸೋದು, ಇಂಥ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅನುಕೂಲದ ದಿನ. ನಿಮ್ಮ ಸ್ವಲ್ಪ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್ ಸ್ವಲ್ಪ ಇದ್ರೆ ಸ್ವಲ್ಪ ಜಾಗ್ರತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.